ಈಗ ಮಾಲಾಸನವನ್ನ ಮಾಡೋದನ್ನ ತಿಳಿದುಕೊಳ್ಳೋಣ. ಮಾಲಾಸನ, ಗಾರ್ಲೆಂಡ್ ಪೋಸ್. ಸೊ ಇದರಿಂದ ಏನೇನು ಉಪಯೋಗಗಳನ್ನಂತ ಮೊದಲು ನೋಡ್ಕೊಳ್ಳೋಣ. ಇದು ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಅದನ್ನ ಸ್ಟ್ರೆಂತ್ ಮಾಡೋಕ್ಕೆ ಈ ಆಸನ ತುಂಬಾ ಸಹಕಾರಿಯಾಗಿದೆ. ಅದ್ರ ಜೊತೆಗೆ ಬಲಿಷ್ಠವಾದ ಕಾಲಿನ ಸ್ನಾಯುಗಳಿಗೆ ಇದು ಒಂದು ರಾಮಬಾಣವಾಗಿದೆ ಈ ಆಸನ. ಹಾಗಾಗಿ ಈ ಆಸನ ಬರೀ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲದೆ ಓವರೀಸ್, ಯಾರ್ಯಾರಿಗೆ PCOD ಪ್ರಾಬ್ಲಮ್ಸ್ ಇರಬಹುದು ಅಥವಾ ಏನಾದರೂ ಮುಟ್ಟಿನ ಸಮಸ್ಯೆಗಳಿರಬಹುದು, ಈ ಒಂದು ಭಾಗ ಪೆಲ್ವಿಸ್ ಭಾಗ ಓಪನ್ ಆಗದೆ ಇರುವಂಥದ್ದು ಇರಬಹುದು, ಅವರಿಗೆಲ್ಲ ಈ ಆಸನ ತುಂಬಾ ಸಹಾಯವಾಗುತ್ತದೆ. ಇದನ್ನು ಯಾರು ಮಾಡಬಾರ್ದು ಅಂದರೆ ಯಾರಿಗೆ ಅತಿಯಾದ ಮಂಡಿ ನೋವಿರುತ್ತೆ ಅಥವಾ ನೀ ಸರ್ಜರಿ ಆಗಿರುತ್ತೆ, ಹಿಪ್ ಸರ್ಜರಿ ಆಗಿರುತ್ತೆ, ಬೆನ್ನಿನ ಮೂಳೆ ಆಪರೇಷನ್ಸ್ ಆಗಿರುತ್ತೆ, ಹಾಗೆ ಮಂಡಿಯಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ, ಆಂಕಲ್ ಜಾಯಿಂಟ್ಸ್ ಅಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಇದನ್ನ ವೈದ್ಯರು ಅಥವಾ ಯೋಗ ಶಿಕ್ಷಕರ ಸಹಾಯದಿಂದ ಈ ಆಸನವನ್ನ ಮಾಡ್ಕೋಬಹುದು. ಈಗ ಮಾಲಾಸನ ಮಾಡುವ ವಿಧಾನ. ಮೊದಲಿಗೆ ಎರಡು ಕಾಲು ನಿಮ್ಮ ಭುಜದಿಂದ ಸ್ವಲ್ಪ ದೂರ ಇರಲಿ. ಎರಡು ಕೈ ನಮಸ್ಕಾರ ಮುದ್ರ ಅಥವಾ ಅಂಜಲಿ ಮುದ್ರ. ಸ್ವಲ್ಪ ಕಾಲು ನಿಮ್ಮ ಕಾಲಿನ ಬೆರಳುಗಳು ಹೊರಮುಖವಾಗಿರಲಿ, ಹಿಮ್ಮಡಿಗಳು ಸ್ವಲ್ಪ ಒಳಮುಖವಾಗಿರಲಿ. ನಿಮ್ಮ ಹೆಬ್ಬೆರಳು ಹೃದಯಕ್ಕೆ ತಾಗಿರಲಿ. ಮುಖ ಪ್ರಸನ್ನತೆಯಿಂದ ಕೂಡಿರಲಿ. ಉಸಿರನ್ನ ಬಿಡುತ್ತಾ ನಿಧಾನವಾಗಿ ಕೆಳಗಡೆ ಕುಳಿತುಕೊಳ್ಳಿ. ನಿಮ್ಮ ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಸಪೋರ್ಟ್ ಇಂದ ನಮ್ಮ ಮಂಡಿನ ದೂರ ಆದಷ್ಟು ಹೊರಗಡೆ ತೆಗೆದುಕೊಂಡು ಹೋಗಬೇಕು. ಬೆನ್ನು ನೇರವಿರಲಿ. ಸಾಧ್ಯವಾದರೆ ಕಣ್ಣನ್ನ ಮುಚ್ಚಿ ನಮ್ಮ ಒಳತಡೆಯಲ್ಲಿ ಆಗುವಂತಹ ಬದಲಾವಣೆಯನ್ನು, ಇನ್ನರ್ ಥೈಸ್ ಅಲ್ಲಿ ಆಗುವಂತಹ ಬದಲಾವಣೆಯನ್ನು ಗಮನಿಸಿ ಸಕಾರಾತ್ಮಕ ಬದಲಾವಣೆಯನ್ನು ಗಮನಿಸುತ್ತಾ ಸ್ವಲ್ಪ ಸಮಯ ಈ ಒಂದು ಆಸನದ ಭಂಗಿಯಲ್ಲಿ ಇರೋಣ. ಈಗ ಉಸಿರನ್ನ ಒಳಗಡೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಉಸಿರನ್ನ ಹೊರಗೆ ಬಿಡುತ್ತಾ ನಿಧಾನವಾಗಿ ಎರಡು ಕೈ ನಿಮ್ಮ ತೊಡೆಯ ಭಾಗದಲ್ಲಿರಲಿ. ಹಗುರವಾಗಿ ಕಣ್ಣನ್ನ ಮುಚ್ಚಿ ವಿಶ್ರಮಿಸಿ.